ಈ ಮೇಲ್ನೋಟಕ್ಕೆ ನಿಮ್ಮ ಇಲಾಖೆಯಿಂದ ಅಧಿಕಾರಿಗಳು ಯಾರು ಕೂಡ ಶಾಮೀಲಾಗಿಲ್ಲ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ, ಅಂದ್ರೆ ಏನು ಸ್ವಲ್ಪ ಅಧಿಕಾರಿ ಗಮನಕ್ಕೆ ಬಂದಿಲ್ಲ ಅಂತ ಅನ್ಸುತ್ತೆ. ಇವಾಗ ಅವ್ರು ಕೊಡಂತ ವರದಿಗೆ ಇಲ್ಲ ಅವ್ರು ಕೊಡಂತ ವರದಿಯಲ್ಲಿ ಇವತ್ತು ಅವ್ರು ಏನು ನಿನ್ನೆ FIR ಮಾಡಿದ್ದಾರೆ ನಮ್ಮ ಒಂದು ಸಿಎಡಿ ಅಂತದ್ದು ನಿಮ್ಮ ವ್ಯಾಪ್ತಿಯಲ್ಲಿ ಅವೆಲ್ಲ ಓಕೆ. ನನ್ನ ಪ್ರಶ್ನೆ, ನಿಮ್ಮ ಇಷ್ಟೊಂದು ದುಡ್ಡು ಹಣ ಟ್ರಾನ್ಸಾಕ್ಷನ್ ಆಗ್ಬೇಕಂದ್ರೆ ಯಾವ್ದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತಂದ್ರೆ 87 ಕೋಟಿ ಆಗ್ಬೇಕಾದ್ರೆ ಮತ್ತೆ ಆ ಯಾರು ಆತ್ಮಹತ್ಯೆ ಮಾಡಿದ ವ್ಯಕ್ತಿ 3 ಅಧಿಕಾರಿ ಹೆಸರು ಹೇಳಿರ್ಬೇಕಂದ್ರೆ ಅಧಿಕಾರಿ ಯಾವುದು ಕೂಡ ಶಾಮೀಲಾಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಅದಕ್ಕೆ ಇವತ್ತು ನಾವು ತನಿಖೆ ಮಾಡ್ತಾ ಇದ್ದೀವಿ. ಇವತ್ತು ನಾನು ಯಾವುದೇ ರಿಪೋರ್ಟ್ ಇಲ್ದೇನೆ, ಇವತ್ತು ಸತ್ಯತೆ ನನಗೆ ತಿಳಿಲಾರ್ದೇನೆ ನಾನು ಇವತ್ತು ಅಧಿಕಾರಿ ಮೇಲೆ ನಾನು ಇವತ್ತು ಮಾಡ್ಬೋದು. ಆದರೆ ಇವತ್ತು COD ತನಿಖೆ ಅಂತೇಳಿ CID ತನಿಖೆ ಅಂತ ಕೊಟ್ಟ ಮೇಲೆ ಅದಕ್ಕೊಂದು ಇತಿಮಿತಿಗಳು ಇರ್ತವೆ. ಅದರಲ್ಲಿ ಯಾವ ರೀತಿ ಕೂಲಂಕುಷವಾಗಿ ನಾವು ತನಿಖೆ ಮಾಡಬೇಕು, ಅದರಲ್ಲಿ ಖಂಡಿತವಾಗಿ MD ಅಥವಾ ಇವತ್ತು ಯಾರು ಹೆಸರು ಬರೆದಿದ್ದರಲ್ಲಿ ಅಲ್ಲಿ ಪರಶುರಾಮ್ ಅಂತ ಒಬ್ಬ ವ್ಯಕ್ತಿ, ಇನ್ನೊಬ್ಬ ಸುಚಿಸ್ಮಿತಾ ರಾಹುಲ್ ಅಂತೇಳಿ ಇವ್ರು ಏನಾದರೂ ಅದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇವ್ರನ್ನ ಬಿಟ್ಟು ಇನ್ನೂ ಯಾರಾದರೂ ಹೊರಗನೆ ಅವರು ಕೂಡ ಭಾಗಿಯಾಗಿದ್ದಾರೆ, ಇದನ್ನು ಖಂಡಿತವಾಗಿ ಕೂಡ 100ಕ್ಕೆ 100% ಇವ್ರ ಮೇಲೆ ನಾವು ಕ್ರಮ ತಗೊಂತೀವಿ. ವಿನಾಕಾರಣ ಇದರಲ್ಲಿ ಯಾವುದೇ ಮರ್ಸಿಲೆಸ್ ಆಗಿ ನಾವು ಇದನ್ನು ಮಾಡ್ತೀವಿ. ಸರಿ, MD ಅವರ ಗಮನಕ್ಕೆ ಬಂದಿದ್ದು ಆತ್ಮಹತ್ಯೆ ಆದ್ಮೇಲೆ ಮೊದಲು ಗೊತ್ತಿತ್ತು ಹಣ ವರ್ಗಾವಣೆ MD ಅವರ ಗಮನಕ್ಕೆ ಬಂದಿತ್ತು? ಅವರು ಹೇಳಿದ್ದಾರೆ, ನನಗೆ ಕೇಳಿದ್ದೀನಿ ನಾನು ಇದನ್ನು ಅಮೌಂಟ್ನ ನನ್ನ ಗಮನಕ್ಕೆ ಇಲ್ದೇ ಹೆಂಗೆ ಟ್ರಾನ್ಸ್ಫರ್ ಮಾಡಿದೆ ಅಂತೇಳಿ. ಮಾಹಿತಿ ಮಾಡಿ ಇಲ್ಲ, ನನಗೆ ಕೊಡಲಿಲ್ಲ ಅವರು. ತಪ್ಪು, ಅದನ್ನೇ ಹೇಳ್ತಿದ್ದೀವಲ್ಲ. ಅಲ್ಲ, ಅವ್ರು ಏನಂತಾರೆ, ಸೋಮವಾರದೊಳಗಡೆ ನಾವು ಹಣ ವರ್ಗಾವಣೆ ಮಾಡ್ತಾ ಇದೀವಿ. ನಾವು ಸೋಮವಾರದ ಮೇಲೆ ನಾವು ಅಂದರೆ ಈ ಅಮೌಂಟ್ನ ಯಾರು ಕೂಡ ಡ್ರಾ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಈ ಅಮೌಂಟ್ನ ಸೋಮವಾರದೊಳಗಡೆ ನಾವು ಕೊಡ್ತೀವಿ ಅಂತೇಳಿ MD ಅವ್ರಿಗೆ ಯಾರು ನಮ್ಮ ಸತ್ತಿರಂತ ಒಂದು ಚಂದ್ರಶೇಖರ್ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್, ಇಂಥದ್ದೊಂದು ದೊಡ್ಡ ಹಗರಣ ಸರ್ಕಾರದ ಭಾಗವಾಗಿರ್ತಕ್ಕಂಥ ನಿಮ್ಮ ಅಂದರೆ ಇಲಾಖೆ ಸಚಿವರ ಗಮನಕ್ಕೆ ತರದೇ ಇರೋದು ಲೋಪ ಅಲ್ವಾ? 100%, 100% ನನ್ನ ಇಲಾಖೆಗೆ ಗಮನಕ್ಕೆ ತರಲೇಬೇಕು. ಯಾಕಂದರೆ ಇವಾಗ ನಿಗಮದ MD ಆದ ಕೂಡಲೇ ಅವರು ಒಂದು ಇಂಡಿಪೆಂಡೆಂಟ್ ಬಾಡಿ ಇರುತ್ತೆ. ನನ್ನ ವ್ಯಾಪ್ತಿ, ನಾವು ನಮ್ಮ ಇಲಾಖೆಯಲ್ಲಿರುವಂಥ ಹಣನ ಕೂಡ ಅವ್ರಿಗೆ ವರ್ಗಾವಣೆ ಮಾಡ್ತೀವಿ. ನಾವು ಇಲಾಖೆಗೆ ಏನಾದರೂ ನಮ್ಮ ಪರಿಶಿಷ್ಟ ಪಂಗಡ ಇಲಾಖೆಗೆ ಏನಾದರೂ ನಾವು ಖರ್ಚು ಮಾಡಬೇಕಂದ್ರೆ ಅವರು ಹಣಕ್ಕೆ ನಾವು ಸೇರಿಸಿದ ಮೇಲೆ ಅಲ್ಲಿಂದಲೇ ನಾವು ತೊಗೊತೀವಿ ಮತ್ತೆ ವರ್ಕ್ಗಳನ್ನ. ಅಕೌಂಟ್ ಶಿಫ್ಟ್ ಮಾಡಿದ್ದಾರೆ 31ನೇ ತಾರೀಕು, ಅಂದರೆ ಮಾರ್ಚ್ 30. ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ಗಳು ನಡೀತಾ ಇರ್ತವೆ, ನನಗೆ ಗೊತ್ತಿಲ್ಲ ಅದನ್ನು ಯಾವ ರೀತಿ ನಡೆಸ್ಕೊಂಡು. ಬಟ್ ಇವರು ನನ್ನ ಗಮನಕ್ಕೆ ಬಾರ್ದೇ, ಮಂತ್ರಿಗಳ ಗಮನಕ್ಕೆ ಬಾರ್ದೇ ಮತ್ತು ಇನ್ನೊಬ್ಬ ಯಾರಿಗೂ ಕೂಡ ಗಮನಕ್ಕೆ ಬಾರ್ದೇ ಅಕೌಂಟೆಂಟ್ ಮೂಲಕ ಮಾಡಿದೆ ಅಂತೇಳಿ MD ಅವರು ಹೇಳಿದ್ದಾರೆ. ನಮ್ಮ BNU ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ BNU ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಇದರಲ್ಲಿ MD ಅವರು ಗೊತ್ತಿತ್ತಾ? ಇಲ್ಲ, ನಿಗಮದ ಇಲ್ಲ 187 ಕೋಟಿ ಇದರಲ್ಲಿ ಇದ್ದಿತ್ತು ಟೋಟಲ್ ಆಗಿ. ಮೇನ್ ಅಕೌಂಟಲ್ಲಿ ಎಷ್ಟು ಇಷ್ಟಿದೆ? 187 ಹಾಂ, ಇಲ್ಲಿ ಅನಧಿಕೃತ ಖಾತೆಗೆ ಅದೇ ಸುಮಾರು ಅದೇ 187 ಕೋಟಿ ಟೋಟಲ್ ಆಗಿ ಟ್ರಾನ್ಸ್ಫರ್ ಆಗಿರೋದು. ಇನ್ನು ಅಮೌಂಟ್ ಎಲ್ಲ ಹಂಗೆ ಇದೆ. ಅದರಲ್ಲಿ 87 ಕೋಟಿ ಮಾತ್ರನೇ ಅವರು ಟ್ರಾನ್ಸ್ಫರ್ ವರ್ಗಾವಣೆ ಮಾಡ್ಕೊಂಡು ಮಾಡಿದ್ದಾರೆ ಅದನ್ನು. ಇನ್ನು ಮಿಕ್ಕಿದ ಅಮೌಂಟ್ ಎಲ್ಲ ಇವತ್ತು ಈಗಾಗಲೇ ಕೂಡ 62 ಕೋಟಿಯಲ್ಲಿ 5 ಕೋಟಿ ಒಂದು ಸರ್ತಿ, 21.5 ಕೋಟಿ ಒಂದು ಸರ್ತಿ ನಮಗೆ ವರ್ಗಾವಣೆ ಮಾಡಿದ್ದಾರೆ. ಇನ್ನು 26.5 ಕೋಟಿ ನಿನ್ನೆನೇ ಮಾಡಿದ್ದಾರೆ. ನಿನ್ನೆವರೆಗೆ 26 ಪಾಯಿಂಟ್ ಆಗಿದೆ. ಇವತ್ತು ಮತ್ತೆ ಇನ್ನೊಂದು 50 ಕೋಟಿ ಮಾಡಿ ಇನ್ನು ಮಿಕ್ಕಿದ ಬ್ಯಾಲೆನ್ಸ್ನು ಕೂಡ ಒಂದು ದಿನದಲ್ಲಿ ಮಾಡ್ತೀವಿ ಅಂತೇಳಿ ಬ್ಯಾಂಕ್ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದೇ ಅಲ್ಲ, ಇವಾಗ ನಾವು 100%, 100% ನಾವು ಖಂಡಿತವಾಗಿ ಅದಕ್ಕೆ ಅಲ್ಲ. ಈಗ ಇದರಲ್ಲಿ ಇನ್ನು COD ತನಿಖೆ ಯಾಕೆ, CID ತನಿಖೆ ಯಾಕೆ ಕೊಡಲ್ಲ? 100% ಅಂದರೆ ಈಗಾಗಲೇ ಕೂಡ ಈಗ ನಾವು FIR ಆಗಿದ ತಕ್ಷಣ ಕ್ರಮ ಆಗಬೇಕಾಗಿತ್ತು. FIR ಆದ್ಮೇಲೆ ಕೂಡ ಇನ್ನೂ ಕ್ರಮ ಆಗಿಲ್ಲ. ಖಂಡಿತವಾಗಿ ಮಾಡ್ತೀವಿ ನಾವು. ಇವತ್ತು ರಿಪೋರ್ಟ್ ಬರುತ್ತೆ. ಇವತ್ತು CID 100% ಅವ್ರ ಮೇಲೆ ಯಾವುದೇ ಇವಾಗ ಅವರು FIR ಇವಾಗ ನಮಗೆ FSL ಬರ್ಬೇಕಂದ್ರೆ ಕಾಯ್ತಾ ಇದೀವಿ. FSL ರಿಪೋರ್ಟ್ ಬರಬೇಕು. FIR ಆಗಿದೆ ಅಂದ್ಮೇಲೆ FSL ಹಣ ವರ್ಗಾವಣೆ ಆಗಿದೆ, ಒಂದು ಜೀವ ಕೂಡ ಹೋಗಿದೆ. ಇಷ್ಟಾದ್ರೂ ಸಚಿವರ ಗಮನಕ್ಕೆ ಬಂದಿಲ್ಲ ಅಂತ. ಇಲ್ಲ, ನನಗೆ ಸಚಿವರ ವೈಫಲ್ಯ ಈ ಇಲಾಖೆಯಲ್ಲಿ ಹಿಡಿತಾ ಇಲ್ಲ ಅಂತ ನಾವು ಗೊತ್ತಾಗ್ತಾ ಇದೆ. 100ಕ್ಕೆ 100% ನನ್ನ ವೈಫಲ್ಯ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅಧಿಕಾರಿಗಳು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತೇಳಿ ನನಗೂ ಕೂಡ ಇವತ್ತು ಶಾಕ್ ಆಗಿದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದ ಅಮೌಂಟನ್ನು
ಇಷ್ಟು ದೊಡ್ಡ ಮೊತ್ತವನ್ನು ನನ್ನ ಗಮನಕ್ಕೆ ಬಾರ್ದೇ ಹೆಂಗೆ ಮಾಡಿದ್ದಾರೆ ಅಂತೇಳಿ ನಾನು ಕೇಳಿದಾಗ ಅವರು ನನಗಿನ್ನ ಇದುವರೆಗೂ ಇನ್ನೂ ಸಿಗಲಿಲ್ಲ ಇನ್ನು ಅವರು MD ಅವರು ನನಗಿನ್ನ ಗಮನಕ್ಕೆ ತಂದಿದ್ದು ಬರೀ FSL ರಿಪೋರ್ಟ್ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರು. ಸರ್ ನಾನು ಕಂಪ್ಲೇಂಟ್ ಮಾಡಿ ಬರ್ತೀನಿ, ಆಮೇಲೆ ನಿಮಗೆ FSL ಬಂದಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನಾವು ಕಾಯ್ತಾ ಇದ್ದೀವಿ.